ಬೆಂಗಳೂರಿನ ಕ್ರಿಕೆಟ್ ಪ್ರೇಮಿಗಳಿಗೆ ಬಿಗ್ ಶಾಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯಲ್ಲ. ನಾಳಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ. ಈ ಪಂದ್ಯದ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಮ್ಯಾಚ್ ನಡೆಯಲ್ವಂತೆ. ಶಾಕಿಂಗ್ ಸುದ್ದಿ ಕ್ರಿಕೆಟ್ ಪ್ರಿಯರಿಗೆ. ರದ್ದಾಗಿದೆ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ. ನಾಳಿನ ಆಂಧ್ರ ಡೆಲ್ಲಿ ನಡುವೆ ಈ ಪಂದ್ಯ ಇತ್ತು, ಬಟ್ ಅದು ಕ್ಲೋಸ್ ಆಗಿದೆ. ಅನುಮತಿ ಕೊಡದೇ ಇರೋಕೆ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಿದಾರಂತೆ. ಪಂದ್ಯ ನಡೆಸೋಕೆ ಸೂಕ್ತ ವ್ಯವಸ್ಥೆ ಆಗಿಲ್ಲ ಅಂತ ವರದಿಗಳಾಗ್ತಾ ಇದೆ. ಓಕೆ, ನಾವು ಅಂದ್ಕೊಂಡಿದ್ವಿ ಆಪ್ಷನ್ ಎ ಬಹುಶಃ ಈ ರೀತಿಯ ಎಲ್ಲ ರೀತಿಯ ಪ್ಲಾನ್ಗಳಾಗಿಲ್ಲ, ಸಿದ್ಧತೆಗಳಾಗಿಲ್ಲ ಅಲ್ಲಿ ಅಂದ್ರೆ ಅಟ್ಲೀಸ್ಟ್ ವೀಕ್ಷಕರಿಗೆ ಬಿಡಲ್ಲ, ಹಂಗೆ ಮ್ಯಾಚ್ ಪಾಡಿಗೆ ಮ್ಯಾಚ್ ನಡಿಬಹುದು. ಈ ಸಾಧ್ಯತೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ವಿ, ಬಟ್ ಇಲ್ಲ, ಮ್ಯಾಚೇ ರದ್ದಾಗಿದೆಯಂತೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, RCB ಕಪ್ ಗೆದ್ದಿದ್ರ ಸಂಭ್ರಮಾಚರಣೆಯಲ್ಲೇ ಆದಂತಹ ದುರಂತವೇ ಇದೆಲ್ಲವಕ್ಕೂ ಕಾರಣ ಅಂತ ಮೇಲ್ನೋಟಕ್ಕೆ ಗಮನಿಸ್ತಾ ಇದ್ವಿ. ಅಂಡ್ ಇನ್ನೊಂದು, ಮ್ಯಾಚ್ ರದ್ದಾಗೋಕೆ ಅದೊಂದೇ ಕಾರಣನ, ಅಥವಾ ಈಗ ಪ್ರೇಕ್ಷಕರನ್ನ ಒಳಗ್ ಬಿಡದೆ ಬರೀ ಮ್ಯಾಚ್ ಕೂಡ ನಡೆಸಬಹುದು ಅಂತ ಹೇಳ್ತಾ ಇದ್ರು ಅಂತ ಕೇಳ್ಪಡ್ತಾ ಇದ್ವಿ. ಅದ್ಯಾಕಾಗ್ಲಿಲ್ಲ, ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, KSCA ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೊಸದಾಗಿ KSCAಗೆ ನೂತನ ಪದಾಧಿಕಾರಿ ಆಯ್ಕೆಯಾದ ಬಳಿಕ ಒಂದು ಮಾತು ಕೇಳಿಬರ್ತಾ ಇತ್ತು. IPL ಸೇರಿದಂತೆ ವಿಜಯ್ ಹಜಾರೆ ಟ್ರೋಫಿಯನ್ನು ಟೂರ್ನಿಯನ್ನು ಚಿನ್ನಸ್ವಾಮಿಯಲ್ಲೇ ನಡೆಸಬೇಕು ಅನ್ನುವಂಥ ಒಂದು ಕೂಗು ಕೇಳಿಬಂದಿತ್ತು. ಇದಕ್ಕೆ ಪೂರಕ ಎನ್ನುವಂತೆ KSCA ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ರು. ಆ ಒಂದು ಮನವಿಯಲ್ಲಿ ನಮಗೆ ವಿಜಯ್ ಹಜಾರೆ ಟ್ರೋಫಿಯನ್ನು ಅಂದರೆ ಟೂರ್ನಿಯನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ, ಪ್ರಮುಖವಾಗಿ ಪ್ರೇಕ್ಷಕರಿಲ್ಲದೆ ನಾವು ಟೂರ್ನಿಯನ್ನು ನಡೆಸ್ತೀವಿ, ಪಂದ್ಯಗಳನ್ನು ನಡೆಸ್ತೀವಿ ಅನ್ನುವಂತಹ ಒಂದು ಮನವಿಯನ್ನು ಮಾಡಿದರು. ಅದರ ಆಧಾರದ ಮೇಲೆ ನಿನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನೇತೃತ್ವದ ಒಂದು ತಂಡ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಭೇಟಿಯನ್ನು ನೀಡಿ ವರದಿಯನ್ನು ಸಿದ್ಧಪಡಿಸುವಂಥ ಕೆಲಸವನ್ನು ಮಾಡಿತ್ತು. ಆ ಒಂದು ವರದಿ ಈಗ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಆ ಒಂದು ವರದಿಯ ಪ್ರಕಾರ KSCAದಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆಯೇ ನಡಿಬೇಕಾಗಿದ್ದಂಥ ಪಂದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಅನುಮತಿಯನ್ನು ಕೊಡುವಂಥ ವಿಚಾರದಲ್ಲಿ ಸರ್ಕಾರ ತೀರ್ಮಾನವನ್ನು ಮಾಡಿಲ್ಲ, ಅಂದರೆ ಪಂದ್ಯಕ್ಕೆ ನಿರಾಕರಣೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಆ ಒಂದು ಪಂದ್ಯವನ್ನು ಅಲ್ಲಿ ಆಯೋಜನೆ ಮಾಡಲಿಕ್ಕೆ ಕಾರಣ ಏನು, ನಿರಾಕರಣೆ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದ್ರೆ ಅಲ್ಲಿ ಭದ್ರತೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯದ ಕೊರತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಮುಖವಾದಂಥ ಒಂದು ಕಾರಣವನ್ನು ಕೊಡೋದ್ರ ಮೂಲಕ ಪಂದ್ಯಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಪ್ರಮುಖವಾಗಿ KSCA ಅಧ್ಯಕ್ಷರು ಕೂಡ ಒಂದು ಮಾತನ್ನು ಹೇಳಿದರು, ನಾವು ಸುರಕ್ಷತೆ ದೃಷ್ಟಿಯಿಂದ ಯಾವೆಲ್ಲ ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ಅದೆಲ್ಲದನ್ನು ಕೂಡ ತೆಗೆದುಕೊಳ್ತೀವಿ, ನಮಗೆ ಪಂದ್ಯ ನಡೀಲಿಕ್ಕೆ ಅವಕಾಶವನ್ನು ಕೊಡಿ, ಆದರೆ ಪ್ರೇಕ್ಷಕರಿಗೆ ಅವಕಾಶವನ್ನು ಕೊಡಬಾರ್ದು, ಆ ನಿಟ್ಟಿನಲ್ಲಿ ನಾವು ಪಂದ್ಯವನ್ನು ನಡೆಸ್ತೀವಿ ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದ್ರು. ಇದ್ರ ಬೆನ್ನಲ್ಲೇ ತಜ್ಞರ ಸಮಿತಿ ಅಂದರೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಆಗಿರ್ಬೋದು, ಹಾಗೆಯೇ GBM ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ಅವರ ನೇತೃತ್ವದ ಒಂದು ಸಮಿತಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತು. ಅದರ ಸಾಧಕ ಬಾಧಕಗಳು ಅಂದರೆ ಒಂದು ವೇಳೆ ಪಂದ್ಯವನ್ನು ನಡೆಸಿದ್ರೆ ಯಾವ ರೀತಿ ಆಗತ್ತೆ, ಇದರೆಲ್ಲ ಸಾಧಕ ಬಾಧಕಗಳ ಸಂಪೂರ್ಣವಾದಂಥ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಕೆಲಸ ಆಯ್ತು. ಅಂದರೆ ವಿಜಯ್ ಹಜಾರೆ ಪಂದ್ಯದಲ್ಲಿ ಪ್ರಮುಖವಾಗಿ ದೆಹಲಿ ಪರವಾಗಿ ವಿರಾಟ್ ಕೊಹ್ಲಿನೂ ಕೂಡ ಇಲ್ಲಿ ಪಂದ್ಯವನ್ನು ಆಡ್ತಾರೆ. ಸೊ ಅವರನ್ನು ನೋಡಲಿಕ್ಕೆ ಆಬ್ವಿಯಸ್ಲಿ ಅವರನ್ನ ಅಭಿಮಾನಿಗಳು ಬರ್ತಾರೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬಂದಿದೆ. ಅಂದರೆ ಸುರಕ್ಷತಾ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾಳೆ ಪಂದ್ಯವನ್ನು ನಡೆಸಬಾರ್ದು ಅನ್ನುವಂತಹ ಒಂದು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಸೊ ಇವತ್ತು KSCA ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಆಯಿತು. ಆ ಒಂದು ಸಭೆಯಲ್ಲೂ ಕೂಡ ಇಲ್ಲ, ರಾಜ್ಯ ಸರ್ಕಾರ ನಮಗೆ ಪಂದ್ಯವನ್ನು ನಡೆಸಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ಅನುಮತಿಯನ್ನು ಕೊಟ್ಟಿಲ್ಲ, ಹಾಗಾಗಿ ನಾಳೆ ಪಂದ್ಯ ಸ್ಥಳಾಂತರ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಅಂತಿಮ ನಿರ್ಧಾರವನ್ನು KSCA ಪ್ರಕಟ ಮಾಡಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.